आपादमौलिपर्यन्तं गुरूणाम् आप्तं स्मरेत् येन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम्। परमात्मा करुणाशाली, क्षमासागर, अनंत शक्ति संपन्न, ಅದ್ಭುತವಾದ ವಿಚಿತ್ರವಾದ ಶಕ್ತಿ ಪರಮಾತ್ಮನಿಗೆ ಉಂಟು. ಭಗವಂತ ಮಾಡತಕ್ಕಂತಹ ವ್ಯಾಪಾರಗಳನ್ನ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿರ್ತಕ್ಕಂತಹ ಜೀವರಾಶಿಗಳನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಆ ಭಗವಂತನ ಈ ಸೃಷ್ಟಿಯ ಏನೋ ಒಂದು ವೈವಿಧ್ಯತೆ ಇದೆ. ನಾನಾ ವಿಧವಾಗಿರತಕ್ಕಂತಹ ಪಶು ಪಕ್ಷಿ ಪ್ರಾಣಿಗಳ ಸೃಷ್ಟಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಜಡವಾಗಿರತಕ್ಕಂತಹ ಈ ಪ್ರಪಂಚದ ಸೃಷ್ಟಿ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ತಿಳಿತಾ ಇದ್ದೇವೆ. ಹಿಂದೆ ಒಂದು ಮಾತನ್ನು ಹೇಳಿದ್ರು ಶ್ರೀಮದಾಚಾರ್ಯ, ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಅಂತ. ಅದ್ಭುತವಾಗಿರತಕ್ಕಂತಹ ಜಗತ್ತಿನ ಸೃಷ್ಟಿ ಮಾಡಿದ ಭಗವಂತನ ಮಹಿಮೆಯನ್ನ ನಾವು ಎಷ್ಟೂ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಅಂತ. ಇಂತಹ ಅದ್ಭುತವಾದ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ತಾ ಇರುವಾಗ ಅಷ್ಟು ಮಾತ್ರವಲ್ಲ, ಪರಮಾತ್ಮ ಈ ಜಗತ್ತಿನ ಸೃಷ್ಟಿ ಮಾಡುವಲ್ಲಿ ಜಡವಾದ ಅನೇಕ ಪದಾರ್ಥಗಳನ್ನು ತೆಗೆದುಕೊಂಡು ತಾನು ಸೃಷ್ಟಿ ಮಾಡ್ತಾನೆ. ಅಷ್ಟೇ ಅಲ್ಲ, ಚೇತನರಾಗಿರತಕ್ಕಂತಹ ಬ್ರಹ್ಮ ದೇವತೆಗಳು ಈ ಜಗತ್ತಿನ ಸೃಷ್ಟಿಯನ್ನ ಮಾಡ್ತಾರೆ. ಮಾಡಿದರೂ ಕೂಡ ಈ ಜೀವರಾಶಿಗಳನ್ನು ಹಾಗೂ ಜಡವಾಗಿರತಕ್ಕಂತಹ ಪದಾರ್ಥಗಳನ್ನು ತೆಗೆದುಕೊಂಡು ಈ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ. ತುಂಬಾ 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 ಅದ್ಭುತ ಅಂದ್ರೇನು, ಜಗತ್ತನ್ನ ಕಣ್ಣು ತೆಗೆದು ನೋಡಿದ್ರೆ ಭಗವಂತನ ಅಪಾರವಾದ ಮಹಿಮೆ ಗೊತ್ತಾಗತ್ತೆ. ಉಪನಿಷತ್ತು ಹೇಳ್ತದೆ, ನಮ್ಮನ್ನ ದೇವರು ಚೆನ್ನಾಗಿ ಕಣ್ಣು ಕೊಟ್ಟು ಕಣ್ಣು ಮುಚ್ಚಿಬಿಟ್ಟಿದ್ದಾನೆ. ನಮಗೆ ಜಗತ್ತನ್ನ ಕಣ್ಣು ತೆಗೆದು ನೋಡೋದು ಗೊತ್ತೇ ಇಲ್ಲ. ನಮಗೆ ನಾವು ಕಣ್ಣು ಮುಚ್ಚಿ ಜಗತ್ತನ್ನು ನೋಡ್ತಾ ಇದ್ದೀವಿ. ಜ್ಞಾನಿಗಳು ಮಾತ್ರ ಕಣ್ಣು ತೆಗೆದು ಜಗತ್ತನ್ನು ನೋಡ್ತಾರೆ. ಹೀಗಾಗಿ ಅವರಿಗೆ ಜಗತ್ತು ಮಾತ್ರ ತೋರೋದಿಲ್ಲ, ಜಗತ್ತಿನ ಜೊತೆಗೆ ಆ ಭಗವಂತನ ಮಹಿಮೆ ತೋರುತ್ತೆ. ಶ್ರೀಮದಾಚಾರ್ಯ ಅಂತಾರೆ, ನಮಗೆಲ್ಲ ಸಾಮಾನ್ಯ ಜೀವರಾಶಿ ಕಾಣಿಸೋದೇನು, ಪಶು ಪಕ್ಷಿ ಪ್ರಾಣಿ ಮತ್ತೊಂದು ಇದೆಲ್ಲ ಕಾಣಿಸ್ತದೆ. ಕಾಣಿಸದೇ ಇರತಕ್ಕಂತಹ ವ್ಯಕ್ತಿಗಳು ಯಾರು? ದೇವತೆಗಳು, ಅನೇಕ ಋಷಿಗಳು, ಮುನಿಗಳು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅತ್ಯದ್ಭುತವಾದ ಶಕ್ತಿಯನ್ನು ಪಡೆದಿದ್ದಾರೆ. ದೇವರ ಅನುಗ್ರಹದಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ ಶಕ್ತಿ ಬ್ರಹ್ಮದೇವರಿಗಿದೆ. ತತ್ವಗಳ ಸೃಷ್ಟಿ ಮಾಡುವ ಶಕ್ತಿ ದೇವರಿಗುಂಟು. ಅಂದ್ರೆ ಬ್ರಹ್ಮದೇವರಿಗಿದೆ, ರುದ್ರದೇವರಿಗಿದೆ, ಇಂದ್ರದೇವರಿಗಿದೆ. ಸೂರ್ಯ ಚಂದ್ರ ಮೊದಲಾದ ದೇವತೆಗಳಿಗೆ ನಾನಾ ವಿಧವಾಗಿರ್ತಕ್ಕಂತಹ, ಅಂದ್ರೆ ಈ ಬ್ರಹ್ಮಾಂಡದ ಒಳಗಿರತಕ್ಕಂತಹ ಮತ್ತೆ ಅನಂತ ಜೀವರಾಶಿಗಳು, ಇವರೆಲ್ಲರನ್ನೂ ನಿಯಮನ ಮಾಡುವಂತಹ ಶಕ್ತಿಯನ್ನು ಪಡೆದಿದ್ದಾರೆ ದೇವತೆಗಳು. ನಾವೆಲ್ಲ ಸಾಮಾನ್ಯ ಜೀವರು, ಮನುಷ್ಯರು ಅಥವಾ ಪಶು ಪಕ್ಷಿ ಪ್ರಾಣಿಗಳು, ಯಾವುದೇ ಜೀವರು ಇರಬಹುದು. ಈ ಜೀವರಾಶಿಗಳಿಗೆ ಏನು ಒಂದು ಲಿಮಿಟೇಷನ್ ಇದೆ. ಏನ್ ಲಿಮಿಟೇಷನ್ ಇದೆ? ನಾವು ಎಲ್ಲಿ ಇರಬಹುದು, ಎಲ್ಲಿ ಹೋಗಬಹುದು, ಎಲ್ಲಿ ಬರಬಹುದು.
ಈಗ ಮನುಷ್ಯರಾಗಿದ್ದೇವೆ ಅಥವಾ ಪಶು ಪಕ್ಷಿ ಪ್ರಾಣಿ ಆದ್ರೆ ಭೂಲೋಕದಲ್ಲಿರ್ಬೇಕು. ಮರಣವಾದ ಮೇಲೆ ಒಂದ ಸ್ವರ್ಗಕ್ಕೆ ಹೋಗ್ಬೇಕಿಲ್ಲ ನರಕಕ್ಕೆ ಹೋಗ್ಬೇಕು. ಈ ಒಂದೇನು 14 ಲೋಕಾತ್ಮಕವಾದ ಪ್ರಪಂಚ ಇದೆ, ಬ್ರಹ್ಮಾಂಡ ಇದೆ. ಆ ಬ್ರಹ್ಮಾಂಡದಲ್ಲಿ 3 ಲೋಕಗಳು ಮಾತ್ರ ಈ ತರಹದ್ದಿದೆ, ಎಲ್ಲಿ ಸಾಮಾನ್ಯ ಜನರು, ಸಾಮಾನ್ಯ ಜೀವರು, ಸಾಮಾನ್ಯ ಮನುಷ್ಯರು ತಾವು ಹುಟ್ಟಬಹುದು, ಸಾಯಬಹುದು, ಕರ್ಮ ಮಾಡಬಹುದು, ನಾನಾ ತರಹದ ವ್ಯಾಪಾರಗಳನ್ನು ಮಾಡಬಹುದು. ಆದರೆ ಸ್ವರ್ಲೋಕ, ಆಮೇಲೆ ಜನೋಲೋಕ, ತಪೋಲೋಕ ಎಲ್ಲ ಮೇಲೆ ಹೋಗ್ಬಿಟ್ರೆ ಅಲ್ಲಿ ಸಾಮಾನ್ಯ ಮನುಷ್ಯರಿಗೆ ಅವಕಾಶವೇ ಇಲ್ಲ. ಅಲ್ಲಿ ಹೋಗೋದೇ ಇಲ್ಲ. ಮಹಲ್ಲೋಕ ಇದೆ, ಜನೋಲೋಕ ಇದೆ, ತಪೋಲೋಕ ಇದೆ, ಸತ್ಯಲೋಕ ಇದೆ. ಮೇಲಿನ ಯಾವ ಲೋಕಗಳಿಗೂ ಕೂಡ ಸಾಮಾನ್ಯ ಮನುಷ್ಯರು ಹೋಗೋದೇ ಇಲ್ಲ. ಅಂತಹ ಅದ್ಭುತವಾಗಿರತಕ್ಕಂತಹ ಲೋಕಗಳನ್ನ ಸೃಷ್ಟಿ ಮಾಡಿದವರು ದೇವತೆಗಳೇ, ಬ್ರಹ್ಮದೇವರೇ. ಭಗವಂತನೊಬ್ಬನೇ ಸೃಷ್ಟಿ ಮಾಡಿದ್ದಾರೆ, ಅದು ಬೇರೆ. ಪ್ರಧಾನ ನಾರಾಯಣ ವಿಷ್ಣು. ಇವಾಗ ದೇವರನ್ನು ಬಿಟ್ಟುಬಿಡ್ರಿ. ದೇವರ ಅನಂತರದಲ್ಲಿ ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಜಗತ್ತಿನಲ್ಲಿ ನಾನಾ ವಿಧವಾಗಿರ್ತಕ್ಕಂತಹ ವ್ಯಾಪಾರಗಳನ್ನ ಮಾಡಿಸುವ ಶಕ್ತಿ ಹೊಂದಿದವರು ಯಾರು? ಬ್ರಹ್ಮದೇವರು, ರುದ್ರದೇವರು, ಇಂದ್ರ, ಚಂದ್ರ ಮೊದಲಾಗಿರ್ತಕ್ಕಂತಹ ಎಲ್ಲಾ ದೇವತೆಗಳು ಕೂಡ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾರೆ. ಶೇಷದೇವರ ಹೆಡೆಯ ಮೇಲೆ ನೀವು ಕೇಳಿರ್ತೀರಿ, ನಾವು 1,000 kgಯೋ 10,000 kgಯೋ 1,00,000 kgಯೋ ಭಾರವಾಗಿರ್ತಕ್ಕಂತಹ ಕಲ್ಲನ್ನ ಎತ್ತಿಟ್ರು ಅಂದ್ರೆ ಎಂತಹ ಹಿಂಸೆಂದರ ಬಗ್ಗೆ ಮಧ್ವಾಚಾರ್ಯ ಚರಿತ್ರೆ ಕೇಳ್ತೇವೆ. ನಮಗೆಲ್ಲ ಅಸಾಧ್ಯ, ಅದು ನಿಜ. ಆದ್ರೆ ಯಾವುದೋ ಒಂದು ಪರ್ವತದಿಂದ ಬಿದ್ದಿರುವ ಒಂದು ಕಲ್ಲನ್ನ ಎತ್ತಿಟ್ಟ ಮಾತ್ರಕ್ಕೆ ಭೀಮಗಲ್ಲು ಬಹಳ ದೊಡ್ಡದು ಅಂತ ಸಾಮಾನ್ಯ ಮನುಷ್ಯ ನಾವೆಲ್ಲ ಆಶ್ಚರ್ಯ ಪಡ್ತೇವೆ. ಇಂತಹ ದೊಡ್ಡ ದೊಡ್ಡ ಪರ್ವತಗಳಿಂದ ಕೂಡಿದ, ಸಮುದ್ರಗಳಿಂದ ಕೂಡಿದ ಈ ಬ್ರಹ್ಮಾಂಡವನ್ನ ಶೇಷದೇವರು ತಮ್ಮ ಹೆಡೆಯ ಮೇಲೆ ಹೊತ್ತುಕೊಂಡಿದ್ದಾರೆ, ಇಟ್ಟುಕೊಂಡಿದ್ದಾರೆ. ಶೇಷದೇವರಿಗೆ 1000 ಹೆಡೆಗಳಿದೆ. ಆ ಇಡೀ ಸಂಪೂರ್ಣವಾಗಿರ್ತಕ್ಕಂತಹ 1000 ಹೆಡೆಗಳಲ್ಲಿ ಶೇಷದೇವರು ಹೆಡೆಗಳಲ್ಲಿ ಬ್ರಹ್ಮಾಂಡ ತುಂಬಿ ಹೋಗಿದೆ ಅಂತ ಸಹಜವಾಗಿ ನಮ್ಮ ಮನಸ್ಸಿಗೆ ತೋರುತ್ತದೆ. ಯಾಕೆ ನಾವು ನೋಡಿದ್ವಿ, ದೊಡ್ಡ ಬ್ರಹ್ಮಾಂಡ ನೋಡ್ತಾ ಇದ್ದೀವಿ. ಎಂಥ ಬ್ರಹ್ಮಾಂಡ ಇದು! ಏನು ಪರ್ವತಗಳು, ಏನು ಸಮುದ್ರಗಳು, ಏನ್ ನಕ್ಷತ್ರಗಳು, ಏನು ಗ್ರಹಗಳು. ನೆಲ್ ನೋಡಿದಾಗ ಇಷ್ಟು ದೊಡ್ಡದಾಗಿರ್ತಕ್ಕಂತಹ ಬ್ರಹ್ಮಾಂಡ ಇದೆ. ಇಷ್ಟು ದೊಡ್ಡದಾಗಿರ್ತಕ್ಕಂತಹ ಬ್ರಹ್ಮಾಂಡವನ್ನ ಶೇಷದೇವರು ತಮ್ಮ ತಲೆಯ ಮೇಲೆ ಇಟ್ಟುಕೊಳ್ಳಬೇಕಾದ್ರೆ ಅದೆಲ್ಲ ತುಂಬಿ ಹೋಗಿರ್ತದೆ ಅಂತ ನಮಗೆ ಅನಿಸತ್ತೆ. ಶೇಷದೇವರ 1000 ಹೆಡೆಗಳಲ್ಲಿ ಈ ಬ್ರಹ್ಮಾಂಡ ಹೇಗಿದೆ ಅಂತ ಕೇಳಿದ್ರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ನಾನು ಸರಸಪಾಯತಿ. ಏನ್ ಶೇಷದೇವರ ಸಾಮರ್ಥ್ಯ! ಸಾಸಿವೆ ಕಾಳಿನಷ್ಟು ಈ ಬ್ರಹ್ಮಾಂಡ ಅಂತ ಹೇಳ್ತಾರೆ. ಅಂದ್ರೆ ನೋಡ್ರಿ, ಶೇಷದೇವರ ಸಾಮರ್ಥ್ಯ ಎಷ್ಟಿರಬೇಕು, ಶೇಷದೇವರ ವಿಸ್ತಾರ ಎಷ್ಟಿರಬೇಕು, ಅವರ ಮಹಾತ್ಮೆ ಎಷ್ಟಿರಬೇಕು. ಶ್ರೀಮದ್ ಆಚಾರ್ಯರು ಈ ಮಾತನ್ನ ತಾತ್ಪರ್ಯವಾಗಿ ಹೇಳ್ತಾರೆ. ಸಹಸ್ರಮೂರ್ಧಿನ್ ವಿಶೇಷ ಅನ್ನು ರಾವಣ ಇವನು ಮೂರ್ಛೆ ಬಿದ್ದಿರತಕ್ಕಂತಹ ಆ ಲಕ್ಷ್ಮಣನನ್ನ ತೆಗೆದುಕೊಂಡು ಹೋಗುವಾಗ ಎತ್ತುಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಎಚ್ಚರವಾಗತ್ತೆ. ಎಚ್ಚರವಾದಾಗ ಅವನು ಮೂಲ ರೂಪವನ್ನು ಸ್ಮರಣ ಮಾಡ್ತಾನೆ. ಮೂಲ ರೂಪ ಸ್ಮರಣ ಮಾಡಿದ್ರೆ ರಾಮನಿಗೆ ಆ ಲಕ್ಷ್ಮಣನ ಆ ಕಡೆ ಈ ಕಡೆ ಅಳ್ಳಾಡ್ಸ್ಲಿಕ್ಕಾಗೋದಿಲ್ಲ, ಏನೂ ಮಾಡ್ಲಿಕ್ಕಾಗೋದಿಲ್ಲ. ಏನಿದೆ ಆಶ್ಚರ್ಯ ಇದು ಅಂತಂದ್ರೆ, ಅದಕ್ಕೆ ಶ್ರೀಮದ್ ಆಚಾರ್ಯ ಅಂತಾರೆ, ಯಾಕೆ ಆಶ್ಚರ್ಯ ಪಡ್ತೀರಿ? ಇದು ಮೂಲ ರೂಪಿಯಾಗಿರ್ತಕ್ಕಂತಹ ಶೇಷದೇವರ ಸಾಮರ್ಥ್ಯದ ಮುಂದೆ ಇವನು ಏನು ಸಾಮರ್ಥ್ಯನೇ ಇಲ್ಲ. ಯಾಕೆ ಅಂತಂದ್ರೆ
ಸಮಸ್ತವಾಗಿರ್ತಕ್ಕಂತಹ ಬ್ರಹ್ಮಾಂಡವನ್ನ ಸಾವಿರ ಹೆಡೆಯಿರ್ತಕ್ಕಂತಹ ಶೇಷದೇವರು ತಮ್ಮ ತೆರೆ ಮೇಲೆ ಇಟ್ಟುಕೊಂಡಿದ್ದಾರೆ. ಅದು ಕೇವಲ ಒಂದು ನನು ಸರಸಪಾಯತಿ, ಒಂದು ಕಡುಗು, ನೀವು ತಮಿಳುನಾಡು ಹೇಳ್ಬೇಕಂದ್ರೆ ಕಡುಗು, ಸಾಸಿವೆ ಕಾಳು, ಅದು ತಲೆ ಮೇಲೆ ಇಟ್ಟುಕೊಂಡು ಹೇಗಿರಬೇಕೋ ಅಷ್ಟೇ ಭಾರ, ಅಷ್ಟೇ ಇದು ಶೇಷದೇವರಿಗೆ ಉಂಟು. ಶೇಷದೇವರಿಗೆ ಹೀಗಿದ್ದಾಗ ವಾಯುದೇವರಿಗೆ ಹೇಗಿರುತ್ತೆ ನೋಡಿ. ಇನ್ನು ವಾಯುದೇವರಿಗೆ ಇನ್ನೂ ಹೆಚ್ಚು ಶಕ್ತಿ ಇದೆ. ಅವ್ರಿಗೆ ಸಾಸಿವೆ ಕಾಳು ಅಲ್ಲ, ಇನ್ನೂ ಸಣ್ಣ ಮಾಡಿ. ಪರಮಾತ್ಮನಿಗೆ ಇನ್ನೂ ಅನಾಯಾಸವಾಗಿ ಕೆಲಸವಾಗುತ್ತೆ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪರಮಾತ್ಮ ನಮ್ಮೆಲ್ಲರನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಮಾತ್ರ ಶ್ರೀಮದ್ ಆಚಾರ್ಯ ಹೇಳ್ತಾ ಇಲ್ಲ. ವಿಶ್ವ ಶ್ರೀರಹ ಅಂತ ಅಲ್ಲಿ ಹೇಳ್ತಾರೆ. ಜಗತ್ತನ್ನ ಸೃಷ್ಟಿ ಮಾಡತಕ್ಕಂತಹ, ಸೃಷ್ಟಿ ಮಾಡುವ ಶಕ್ತಿ ಉಳ್ಳ ಯಾವ ಬ್ರಹ್ಮಾ ದೇವತೆಗಳಿದ್ದಾರಲ್ಲ, ಆ ಬ್ರಹ್ಮಾ ದೇವತೆಗಳನ್ನು ಸೃಷ್ಟಿ ಮಾಡುವನು ಪರಮಾತ್ಮ. ಭಗವಂತನ ಮಹಿಮೆ ಅಲ್ಲಿ ಹೆಚ್ಚಾಗಿ ತಿಳಿತದೆ ನಾವು. ಹೀಗಾಗಿ ಅಲ್ಲಿ ಆ ಮಾತನ್ನು ಹೇಳ್ತಾ ಇದ್ದಾರೆ. ಶ್ರೀಮದ್ ಆಚಾರ್ಯ ಅಂತಾರೆ, ಸಹಿ ವಿಶ್ವಸೃಜ ವಿಭುಶಂಭು ಪುರಂದರ ಸೂರ್ಯ ಮುಖಾನ್. ದೇವತೆಗಳ ಮಹಾತ್ಮ್ಯ ಅಪಾರವಾಗಿದೆ. ಭಗವಂತನ ಮಹಾತ್ಮ್ಯ ಹೇಗೆ ನಮಗೆಲ್ಲ ಹೇಳಿಕ್ ಸಾಧ್ಯ ಇಲ್ಲ, ಹಾಗೆ ದೇವತೆಗಳ ಮಹಾತ್ಮ್ಯವೂ ಹೇಳಿಕ್ ಸಾಧ್ಯ ಇಲ್ಲ. ಅಷ್ಟು ವಿಸ್ತೃತವಾದ್ದು, ಅಷ್ಟು ತಿಳಿಯಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹದ್ದು. ನಮಗೆ ಈ ಜಗತ್ತಿನಲ್ಲಿ ನಾವು ಎಷ್ಟು ಚೆನ್ನಾಗಿದ್ದೇವೆ ಅಂತ ಇವತ್ತು ಹೇಳ್ತಾ ಇದ್ದೀವಿ. ಎಷ್ಟು ನಮ್ಮ ಜೊತೆಗೆ ನಮ್ಮ ಮಿತ್ರರಿರಬಹುದು, ನಮ್ಮ ತಂದೆ ತಾಯಿರಬಹುದು, ಬಂಧು ಬಾಂಧವರಿರಬಹುದು. ನಾವು ಯಾವ್ಯಾವುದೋ ಪದಾರ್ಥಗಳನ್ನು ತಿಂತೇವೆ, ಊಟ ಮಾಡ್ತೇವೆ, ಓಡಾಡ್ತೇವೆ, ಏನೇನೋ ವ್ಯವಹಾರ ಮಾಡ್ತೇವೆ. ಎಲ್ಲವನ್ನೂ ಭಗವಂತ ಮಾಡಿಸ್ತಾ ಇದ್ದಾನೆ. ಎಲ್ಲ ದೇವತೆಗಳು ಮಾಡ್ತಾ ಇದ್ದಾರೆ. ಭಗವಂತನ ಆಜ್ಞೆಯಿಂದ ದೇವತೆಗಳು ಈ ಕೆಲಸವನ್ನು ನಮ್ಮಿಂದ ಮಾಡಿಸ್ತಾ ಇದ್ದಾರೆ. ಬಹಳ ವಿಚಿತ್ರ ರೀ, ಏನೇನೂ ಅರ್ಥ ಆಗೋದಿಲ್ಲ. ಒಬ್ಬ ಮನುಷ್ಯನನ್ನ ಒಂದು ತಾಸು ನೀವು ನೋಡ್ರಿ, ಅವನು ಏನು ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ನಮ್ಮ ಹೆಂಡತಿ ಇರಬಹುದು, ನಮ್ಮ ಮಕ್ಕಳಿರಬಹುದು, ನಮ್ಮ ತಂದೆ ತಾಯಿ ಇರಬಹುದು, ಒಂದೇ ಒಂದ್ ತಾಸು ಕೂಡ್ರಿ ಅವ್ರ ಜೊತೆಗೆ. ಅವ್ರಿಗೆ ಏನ್ ಸಿಟ್ಟು ಬರ್ತದ, ನಗು ಬರ್ತದ, ಸಂತೋಷ ಆಗತ್ತಾ, ಇಲ್ಲ ಅವ್ರು ಊಟ ಮಾಡ್ತಾರ, ಅವ್ರು ತಿಂತಾರ, ನೋಡ್ತಾರ, ಕೇಳ್ತಾರ, ಇದೆಲ್ಲ ನೀವು ಡೈರಿ ಮಾಡ್ರಿ. ಮಾಡ್ಲಿಕ್ಕೆ ಆಗತ್ತ? ನಮಗೆ ತಿಳ್ಕೊಳಿಕ್ ಆಗತ್ತಾ? ಅವರಿಗೆ ಏನೇನ್ ಆಗ್ತಾ ಇದೆ ನಮ್ಗೆ ಗೊತ್ತಾಗತ್ತಾ? ಏನು ಗೊತ್ತಾಗೋದಿಲ್ಲ. ಈ ದೇಹವನ್ನ ಕೊಟ್ಟ ಭಗವಂತನಿಗೆ ಅನಂತ 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 ನಮಸ್ಕಾರ ಮಾಡಬೇಕು. ಎಷ್ಟು ರೀತಿಯಿಂದ ಭಗವಂತನ ಉಪಕಾರ ಇದೆ ಅಂತಂದ್ರೆ ನಮಗೆ ಆ ಉಪಕಾರವನ್ನು ಹೇಳಿಕ್ಕೂ ಸಾಧ್ಯ ಇಲ್ಲ, ಅಷ್ಟಿದೆ. ದೇವರಿಗೆ ದೊಡ್ಡ ಒಂದು ಅನುಗ್ರಹ ಅಂತ ಸ್ಮರಣ ಮಾಡಬೇಕು. ಏನು ಅಂತಂದ್ರೆ, ಕೋಟಿ ಕೋಟಿ ಜನರು, ಲಕ್ಷಾಂತರ ಕೋಟ್ಯಂತರ ಜನರು ದೇವರನ್ನು ಸ್ಮರಣೆ ಮಾಡದೆ, ದೇವರ ಮಹಾತ್ಮ ತಿಳಿಯದೆ ಇದ್ದಾರೆ. ಆದರೆ ನಮಗೆ ದೇವರ ಅನುಗ್ರಹ ಏನು ಗೊತ್ತಾ? ಆ ಭಗವಂತನನ್ನು ತಿಳಿಯುವ, ಭಗವದ್ಭಕ್ತರಾದ ಆ ದೇವತೆಗಳ ಮಹಾತ್ಮ್ಯವನ್ನು ತಿಳಿಯುವ ಒಂದು ಭಾಗ್ಯ ಕೊಟ್ಟಲ್ಲ, ಅದು ಬಹಳ ದೊಡ್ಡದು, ಬಹಳ ದೊಡ್ಡದು. ದೇಹ ಎಲ್ಲರಿಗೂ ಇದೆ, ಎಲ್ಲರೂ ಸ್ನಾನ ಮಾಡ್ತಾರೆ, ಎಲ್ಲರೂ ಊಟ ಮಾಡ್ತಾರೆ, ಎಲ್ಲರೂ ಹೋಗ್ತಾರೆ, ಎಲ್ಲರೂ ಬರ್ತಾರೆ. ಭಾಗವತ ಏನು ಪಶುಗಳಿಗೂ ಮನುಷ್ಯನಿಗೆ ಏನು ವ್ಯತ್ಯಾಸ ಇದೆ? ಏನೂ ವ್ಯತ್ಯಾಸ ಇಲ್ಲ. ಜ್ಞಾನ ಅನ್ನೋದು ಒಂದೇ ಮನುಷ್ಯನಿರ್ತಕ್ಕಂತಹ ಒಂದು
ಉತ್ತಮವಾದ ಗುಣವನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ ಸಾಧನೆ ಮಾಡ್ಲಿಕ್ಕೆ. ಅದಿಲ್ಲ ಅಂತ ಆದ್ರೆ ಮುಗದೇ ಹೋಯ್ತು. ಹೀಗಾಗಿ ಶ್ರೀಮದ್ ಆಚಾರ್ಯ ಅಂತಾರೆ, ದೇವರನ್ನು ನೆನೆಸಿ, ದೇವರ ಸ್ಮರಣೆ ಮಾಡಿ. ಜಗತ್ತೆಲ್ಲ ಕೊಟ್ಟಿದ್ದಾನೆ, ನಿಮಗೆ ಚೆನ್ನಾಗಿ ಆರೋಗ್ಯ ಕೊಟ್ಟಿದ್ದಾನೆ, ನಿಮಗೆ ತಿನ್ನ ಕೊಟ್ಟಿದ್ದಾನೆ. ಈಗ ಎಷ್ಟು ವಿಚಿತ್ರ ಅಂದ್ರೆ, ದೇವರು ಮಾಡಿದ ಉಪಕಾರ ಏನ್ ಹೇಳಿಕ್ ಸಾಧ್ಯಿಲ್ಲ. ನಮಗೆ ದೇವತೆಗಳನ್ನು ಕೊಟ್ಟ ಪರಮಾತ್ಮ, ದೇವತೆಗಳನ್ನು ಕೊಟ್ಟ ಪರಮಾತ್ಮ. ಗಣಪತಿ ಪೂಜೆ ಮಾಡಿ, ಶನಿ ಪೂಜೆ ಮಾಡಿ, ಗುರು ಪೂಜೆ ಮಾಡಿ, ನವಗ್ರಹ ಪೂಜೆ ಮಾಡಿ, ಇಂದ್ರನ ಪೂಜೆ ಮಾಡಿ, ಚಂದ್ರನ ಪೂಜೆ ಮಾಡಿ ಅಂತ ಬ್ರಹ್ಮನೋ, ಸರಸ್ವತಿನೋ, ವಾಯುನೋ, ಭಾರತಿನೋ, ರುದ್ರನೋ, ಶೇಷನೋ, ಗರುಡನೋ ಈ ಎಲ್ಲಾ ದೇವತೆಗಳನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ ಅನ್ನೋದಕ್ಕೆ ತಾನೇ ನಾವು ಪೂಜೆ ಮಾಡ್ಲಿಕ್ಕಾಗತ್ತೆ. ಇಲ್ಲಿಯದು ನಾವು ಯಾರನ್ನ ಪೂಜೆ ಮಾಡೋದು? ಹೀಗಾಗಿ ಪರಮಾತ್ಮ ವಿಶ್ವಸೃಜ, ಜಗತ್ತನ್ನೇ ಸೃಷ್ಟಿ ಮಾಡುವ ಸಾಮರ್ಥ್ಯ ಪಡೆದಿದ್ದಾರೆ ಎಲ್ಲ ದೇವತೆಗಳು. ಅಂತಹ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಚೆನ್ನಾಗಿ ತಿಳಿಬೇಕು. ಒಬ್ಬನ ಹುಟ್ಟಿಸ್ತಾನೆ, ಒಬ್ಬರನ್ನು ಸಾಯಿಸ್ತಾನೆ. ಈ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಜನರನ್ನು ನೋಡ್ಬೇಕು. ಎಷ್ಟು ವಿಚಿತ್ರವಾಗಿದೆ. ಒಬ್ಬನಿಗೆ ಆರೋಗ್ಯ ಇದೆ, ಒಬ್ಬನಿಗೆ ಆರೋಗ್ಯ ಇಲ್ಲ, ಒಬ್ಬ ಶ್ರೀಮಂತ, ಬಡವ, ಬುದ್ಧಿವಂತ, ಒಬ್ಬನಿಗೆ ಬುದ್ಧಿ ಇಲ್ಲ, ಏನೇನೇನೇನೋರಿ. ನನಗೆ ಬೆಳಗಿಂದ ಸಾಯಂಕಾಲವರೆಗೆ ಎಲ್ಲ ನೋಡ್ತಾರೆ, ಒಂದೇ ಆಶ್ಚರ್ಯವಾಗುತ್ತೆ. ಒಬ್ಬ ವ್ಯಕ್ತಿಯ ನಾನು ಅವಾಗ ಒಂದು ಮಾತು ಹೇಳಿದಿಲ್ಲ, ಹಾಗೆ 1 ತಾಸು 2 ತಾಸಿನ ಏನು ಮನಸ್ಸಿನ ಅವಸ್ಥೆಗಳಿದೆ, ಅವನ್ ಏನ್ ಮಾಡ್ತಾನೆ ಅಂತ ಅನ್ನೋದನ್ನೇ ನಾವು ಒಂದು ಹಿಸ್ಟ್ರಿ ತರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹೇಳ್ತಾರೆ ನಾವು ಆಟೋಬಯೋಗ್ರಫಿ ಬರಿತೀವಿ, ಅದು ಮಾಡ್ತೀವಿ. ಯಾವ ಜನ್ಮಕ್ಕೂ ಯಾರು ಸಾಧ್ಯ ಇಲ್ಲ. ಏನೋ ಈ 10 ತಾಸೊಳಗೆ 1-2 ವಿಷಯ ಹೇಳಬಹುದು. ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಇದು ಮಾತಾಡದೆ, ಇವ್ರಿಗೆ ಹೇಳಿದೆ, ಇದು ಒಳ್ಳೇದಾಯ್ತು, ಕೆಟ್ಟದ್ದಾಯ್ತು, ಅಷ್ಟು ಮಾತಾಡ್ಬೋದೇ ಹೊರತಾಗಿ ಎವ್ರಿ ಸೆಕೆಂಡ್ ವಿ ಆರ್ ಡೂಯಿಂಗ್ ಸಮಥಿಂಗ್, ವಿ ಆರ್ ಥಿಂಕಿಂಗ್ ಸಮಥಿಂಗ್, ವಿ ಆರ್ ಸೀಯಿಂಗ್ ಸಮಥಿಂಗ್. ಏನೇನೋ ನಮ್ಮ ಬುದ್ಧಿಯಲ್ಲಿ ಇಷ್ಟು ಓಡ್ತಾ ಇರ್ತಲ್ಲ. ಒಬ್ಬನ ಬಗ್ಗೆ ಪ್ರೀತಿ ಬರ್ತದೆ, ಒಬ್ಬನಿಗೆ ದ್ವೇಷ ಬರುತ್ತೆ, ಒಬ್ಬನಿಗೆ ಬೈತೀವಿ, ಒಬ್ಬನಿಗೆ ಆನಂದ ಪಡ್ತೀವಿ, ಬಹಳ ಸಂತೋಷ ಆಯ್ತು ಅಂತ ಹೇಳ್ತೀವಿ. ಇದೆಲ್ಲ ಯಾರು ಹೇಳ್ತಾರೆ? ಇದನ್ನ ನೀವು ಬರೆದಿರ್ತೀರಾ? ಸಾಧ್ಯ ಇಲ್ಲ. ಇದನ್ನೆಲ್ಲ ಮಾಡಿಸೋರು ದೇವತೆಗಳು. ಮತ್ತೆ ಮನೋಭಿಮಾನಿ ದೇವತೆಗಳು ಅಂತಾರೆ, ಕಣ್ಣಿಗೆ ಸೂರ್ಯ ಅಂತಂತಾರೆ, ಆಮೇಲೆ ಕಿವಿಗೆ ದಿಗಭಿಮಾನಿ ದೇವತೆಗಳು ಅಂತಾರೆ, ಕೈಗೆ ಪಾದಕ್ಕೆ ಜಯಂತ ಅಂತ ಹೇಳ್ತಾರೆ, ಕೈಗೆ ದಕ್ಷ ಪ್ರಜಾಪತಿ. ಒಂದೊಂದು ಅವಯಕ್ಕೆ ಒಂದೊಂದು ದೇವತೆಗಳಿದ್ದಾರೆ. ಎಲ್ಲ ದೇವತೆಗಳು ಕೂಡ ನಮ್ಮ ಕಣ್ಣಿಗೆ ಕಾಣಿಸದಂತೆ ನಮ್ಮಿಂದ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ನಮ್ಮ ದೇಹದಲ್ಲಿರ್ತಕ್ಕಂತಹ ಹೊಲಸು, ಮಲಮೂತ್ರಗಳ ವಿಸರ್ಜನೆ ಆಗತ್ತೆ. ಅದು ಆಗದೇ ಇದ್ರು ಕೃಷ್ಣಾರ್ಪಣ ಅಷ್ಟೇ. ನಾವು ಮರುದಿನ ನಾ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಷ್ಟು ಅತಿ ಹೊಲಸು ಅಂತ ಏನು ಹೊರಗೆ ಹಾಕ್ತೀವಿ, ಅದೆಲ್ಲ ಮಾಡಿಸ್ಬೇಕು, ದೇವತೆಗಳೇ ಮಾಡಿಸ್ಬೇಕು. ಒಳಗಿದ್ದ ಎಲ್ಲ ರಕ್ತ, ಮಾಂಸನೋ, ಎಲುಬೋ ನಾವು ನೋಡ್ಲಿಕ್ಕೆ ಅಸಹ್ಯ ಪಡ್ತೀವಿ. ಆದ್ರೆ ದೇವತೆಗಳಿಗೆ ಇಂತಹ ಶಕ್ತಿ ಇದೆಯಲ್ಲ, ಅವ್ರಿಗೆ ಏನೂ ಅದರಿಂದ ತೊಂದರೆ ಆಗೋದಿಲ್ಲ, ಲೇಪ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ದೇವತೆಗಳ ಬಗ್ಗೆ ನಮಗೆ ಏನ್ ಗೊತ್ತೇ ಇಲ್ಲ ಅಂತ. ಅದ್ಭುತವಾಗಿರತಕ್ಕಂತಹ ಶಕ್ತಿಯನ್ನು ಪಡೆದವರು ದೇವತೆಗಳು. ಆ ದೇವತೆಗಳಿಲ್ಲದೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಮಗೆ ಗಾಳಿ ಬೇಕು ಶ್ವಾಸೋಚ್ಛ್ವಾಸ ಮಾಡ್ಲಿಕ್ಕೆ, ದೀಪ ಬೇಕು, ಸೂರ್ಯ ಬೇಕು, ಚಂದ್ರ ಬೇಕು, ನೀರು ಬೇಕು. ಏನೂ ಇಲ್ಲದೆ ಹೇಗೆ ಬದುಕೋದು ನಾವು? ಎಲ್ಲವೂ ನಮಗೆ ಬೇಕು, ಎಲ್ಲವನ್ನೂ ಕೊಡ್ತಾರೆ. ಅವರವರ ಕರ್ಮದ ಪ್ರಕಾರ ಅವರವರಿಗೆ ಆ ಫಲವನ್ನ ಭಗವಂತ ಕೊಡ್ತಾನೆ. ಹೀಗಾಗಿ ಶ್ರೀಮದ್ ಆಚಾರ್ಯ ಅಂತಾರೆ, ವಿಶ್ವಸೃಜ,
ವಿಭೂಷಂಭು ಪುರಂದರ ಸೂರ್ಯಮುಖಾನ್ ಅಪರಾನ್ ಅಮರಾನ್. ಚಿತ್ರ ನೋಡ್ರಿ, ದೇವತೆಗಳನ್ನ ಅಮರ ಅಂತ ಕರೀತಾರೆ. ಜಗತ್ತನ್ನ ಸೃಷ್ಟಿ ಮಾಡ್ತಾರೆ, ಅವರು ಅಮರರಾಗಿದ್ದಾರೆ. ಅಂತಹ ಜಗತ್ ಪ್ರಸಿದ್ಧರಾದ ಅಪರಾನ್ ಭಗವದ್ಭಕ್ತರಾದ ಯಾವ ದೇವತೆಗಳಿದ್ದಾರೋ ಅಂತಹ ದೇವತೆಗಳನ್ನು ಕೂಡ ಸೃಜತಿ, ಭಗವಂತ ಸೃಷ್ಟಿ ಮಾಡ್ತಾನೆ. ಭಗವಂತ ಸೃಷ್ಟಿ ಮಾಡ್ತಾರೆ, ನಾವು ಕೇಳ್ಬಿಡ್ತೀವಿ ಅಷ್ಟೇ. ನಾನು ಅದೇ ಹೇಳಿದ್ರೆ, ಶ್ರೀಮದಾಚಾರ್ಯ ಒಂದು ಶಬ್ದಕ್ಕೆ ನಿಮ್ ಬುದ್ಧಿ ಇದ್ದಷ್ಟು ಅರ್ಥ ಹೇಳಬಹುದು, ಇಲ್ಲ ಒಂದೇ ಮಾತು ಹೇಳಿ ಮುಂದೆ ಹೋಗ್ಬೋದು. ದೇವತೆಗಳ ಸೃಷ್ಟಿಯನ್ನು ಭಗವಂತ ಸುಮ್ಮನೆ ಮಾಡ್ತಾನ, ಎಷ್ಟು ಅದ್ಭುತವಾಗಿ ಮಾಡ್ತಾನೆ. ಮೊದಲಿಗೆ ಬ್ರಹ್ಮದೇವ ಸೃಷ್ಟಿ ಮಾಡ್ತಾನೆ, ಅವರ ದೇಹನೇ ಬೇರೆ, ಅವರ ಈ ಏನಂತಾರೆ ಡಿಸೈನ್ಗಳು, ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳು, ಅಲ್ಲಿ ಆಗತಕ್ಕಂತಹ ಪರಿಣಾಮಗಳು, ಎಷ್ಟು ಅದ್ಭುತ ರೀ ದೇವರು ಮಾಡೋದು. ಬ್ರಹ್ಮದೇವರ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಉಪಯೋಗಿಸಿದ ಯಾವ ಮಟೀರಿಯಲ್ ಇದೆಯೋ ಆ ಮಟೀರಿಯಲ್ ರುದ್ರದೇವರು ಉಪಯೋಗ ಮಾಡಿಲ್ಲ ದೇವರು. ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ, ರುದ್ರದೇವರ ದೇಹವನ್ನು ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದ ಪದಾರ್ಥಗಳಿಗಿಂತಲೂ ಕೂಡ ಬೇರೆ ಪದಾರ್ಥ, ಬೇರೆ ಶಬ್ದಕ್ಕೆ ಏನರ್ಥ, ಆ ಕ್ವಾಲಿಟಿ ಇಲ್ಲ, ಇದು ಸ್ವಲ್ಪ ಕಡಿಮೆ ಆಯ್ತು, ಇದು ಮಿಕ್ಸ್ ಆಯ್ತು, ಅದಕ್ಕೊಂದು ಇನ್ನೂ ಮಿಕ್ಸ್ ಆಯ್ತು, ಅದಕ್ಕೊಂದು ಇನ್ನೂ ಮಿಕ್ಸ್ ಆಯ್ತು, ಹೀಗೆ ಮಾಡ್ತಾರೆ. ಅಂದ್ರೆ ಶ್ರೀಮದಾಚಾರ್ಯದೆಲ್ಲ ಚೆನ್ನಾಗಿ ಹೇಳ್ತಾರೆ, ಭಾಗವತ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಭಗವಂತನ ಸೃಷ್ಟಿ ಅಂದ್ರೆ ಅಯ್ಯೋ ರಾಮ, ಭಾಗವತದಲ್ಲಿ ಕೇಳಬೇಕು, ಎಲ್ಲಾ ಕಡೆ ನೋಡ್ಬೇಕು. ದೇವರು ಮಾಡುವ ಸೃಷ್ಟಿ ಅಂದ್ರೆ ಬಹಳ ವಿಚಿತ್ರ. ಅದರಲ್ಲಿಯೂ ದೇವತೆಗಳ ಸೃಷ್ಟಿ ಇನ್ನೂ ವಿಚಿತ್ರ. ಸಂಕಲ್ಪ ಮಾಡ್ತಾರೆ, ಹುಟ್ಟುಬಿಡ್ತಾರೆ. ನಮಗೆಲ್ಲ ಏನ್ ಗೊತ್ತು, ತಂದೆ ತಾಯಿ, ಹೆಣ್ಣು ಗಂಡು ಅಥವಾ ಪುರುಷ ಸ್ತ್ರೀ, ಆಮೇಲೆ ಇದೆಲ್ಲ ಗರ್ಭ, ಮತ್ತೆ ಹೀಗೆಲ್ಲ ಹುಟ್ಟೋದೇ ನಮ್ಗೆ ಗೊತ್ತು. ಬೇರೆ ಜನ್ಮನೇ ನಮ್ಗೆ ಗೊತ್ತೇ ಇಲ್ಲ ನಮಗೆ. ಆದಿ ಸೃಷ್ಟಿ ಹಾಗಲ್ಲ, ದೇವತೆಗಳ ಸೃಷ್ಟಿ ಹಾಗಲ್ಲ. ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿ ಹುಟ್ಟುಬಿಡ್ತಾರೆ ಅಷ್ಟೇ ಅವರು. ಅಂದ್ರೆ ಅಷ್ಟು ಅದ್ಭುತವಾದ ದಿವ್ಯವಾಗಿರತಕ್ಕಂತಹ ತೇಜಸ್ಸಿನಿಂದ ಕೂಡಿರತಕ್ಕಂತಹ ಶಕ್ತಿಯಿಂದ ಕೂಡಿದ ಅವರ ದೇಹಗಳು. ಯಾವ ದೇವತೆಗಳನ್ನ ನಮ್ಮ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ದೇಹವನ್ನು ಪಡೆದಿದ್ದಾರೆ ದೇವತೆಗಳು. ನೋಡ್ರಿ ಎಷ್ಟು ಆಶ್ಚರ್ಯವಿದೆ. ಆ ದೇವತೆಗಳ ದೇಹ ಜಡನೆ, ಅದನ್ನು ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥದ್ದೆಲ್ಲ ಭೌತಿಕ, ಅದು ದಿವ್ಯ, ನಮ್ಮ ನೋಡ್ಲಿಕ್ಕೆ ಆಗುದಿಲ್ಲ. ಆ ವಿಷಯಗಳನ್ನ ಹೇಳೋದು ತುಂಬಾ ಕಷ್ಟ. ಆದ್ರೂ ಭಗವಂತ ನಮಗೆ ಯಾವತ್ತೇನ್ ಪ್ರೇರಣೆ ಹೇಳಿಸ್ತಾನೆ ಹೇಳೋದಷ್ಟೇ. ಅದ್ಭುತವಾಗಿರತಕ್ಕಂತಹ ದಿವ್ಯವಾದ ಆ ವಸ್ತುಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಮಹತ್ತತ್ವ, ಅಹಂಕಾರ ತತ್ವ, ಬೇರೆ 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 ತತ್ವಗಳ ಆ ವಸ್ತುಗಳನ್ನ ಸೇರಿಸಿ ಆಯಾ ದೇವತೆಗಳಂತಹ ಅದ್ಭುತವಾದ ಅತ್ಯಾಶ್ಚರ್ಯಕರವಾಗಿರ್ತಕ್ಕಂತಹ ದೇಹವನ್ನು ಭಗವಂತ ಕೊಟ್ಟಿದ್ದಾನೆ. ಬ್ರಹ್ಮದೇವರು ಇಡೀ ಬ್ರಹ್ಮಾಂಡದಲ್ಲಿದ್ದಾರೆ, ಬ್ರಹ್ಮಾಂಡದ ಹೊರಗಿದ್ದಾರೆ, ತತ್ವಗಳಲ್ಲಿದ್ದಾರೆ, ಮಹತ್ತತ್ವದವರೆಗೆ ಇದ್ದಾರೆ. ಇಡೀ ಬ್ರಹ್ಮಾಂಡವೇ ಬ್ರಹ್ಮದೇವರ ದೇಹ ಅಂತ ಹೇಳ್ತಾರೆ. ಆದ್ರಿಂದಲೇ ಬ್ರಹ್ಮಾಂಡ ಆದದ್ದು. ಹೀಗೆ ಅದ್ಭುತವಾಗಿರತಕ್ಕಂತಹ ಶಕ್ತಿ ಸಂಪನ್ನರಾದ, ನಾನಾ ವಿಧವಾದ ಶಕ್ತಿ ಸಂಪನ್ನರಾಗಿರ್ತಕ್ಕಂತಹ ಆ ದೇವತೆಗಳ ಸೃಷ್ಟಿ ಸ್ಥಿತಿಲಯಗಳನ್ನ ಮಾಡತಕ್ಕಂತಹ ಯಾವ ಭಗವಂತನಿದ್ದಾನೆ, ಆ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ಲಿ, ಎಲ್ಲರನ್ನೂ ರಕ್ಷಣೆ ಮಾಡ್ಲಿ. ದೇವರಿಗೆ ಇಷ್ಟೇ ಕೇಳ್ಕೊಳ್ಳೋದು, ಸ್ವಾಮಿ ನಾವು ನೀನೇನೇ ಶಿಕ್ಷೆ ಕೊಡು, ನಾವು ಒಪ್ಕೊಳ್ತೀವಿ. ಯಾಕಂದ್ರೆ ನಾವು ಪಾಪನೆ ಮಾಡ್ತಾ ಇದ್ದೀವಲ್ಲ, ನಾವು ಮನುಷ್ಯರು ಮಹಾ ಮೋಸಗಾರಿದ್ದೀವಿ, ಪಾಪ ಎಲ್ಲ ಮಾಡ್ತೀವಿ. ನಮಗೇನಾದ್ರು ದೇವರು ಕಷ್ಟ ಕೊಟ್ಟ ಅಯ್ಯೋ ಅಂತಂತೀವಿ. ಭಗವಂತನ ಇಷ್ಟೇ ಪ್ರಾರ್ಥನೆ, ಸ್ವಾಮಿ ನನಗೆ ಬೇಕಾದಷ್ಟು ಕಷ್ಟ ಕೊಡು, ನರಕದಲ್ಲಿ ಮುಳುಗಿಸಿ ಬೇಡ ನಂಗೆ, ಆದ್ರೆ ನಿನ್ನ ಸ್ಮರಣೆಯನ್ನು ಮಾತ್ರ ಕೊಡು. ಹೀಗೆ ಆ
ಭಗವದ್ಭಕ್ತನ ಆಗುವಂತಹ ಒಂದು ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.